ಗುಣಮಟ್ಟದ ಕಾಮಗಾರಿ ಸಕಾಲದಲ್ಲಿ ಪೂರ್ಣಗೊಳಿಸಿ. ಶಾಸಕ ಕಂದಕೂರ, ಯಾದಗಿರಿ, ಜೂನ್ 24. ಗುರುಮಠಕಲ್ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಮಂಜೂರಾದ ಯೋಜನೆಗಳ ಕಾಮಗಾರಿಗಳನ್ನು ಅಧಿಕಾರಿಗಳು ಗುಣಮಟ್ಟದಿಂದ ಹಾಗೂ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಶರಣುಗೌಡ ಕಂದಕೂರ ಅವರು ಸೂಚನೆ ನೀಡಿದರು. ಗುರುಮಠಕಲ್ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರದ ಅಮೃತ್ 2.0 ಯೋಜನೆಯಡಿ ಭೀಮಾ ನದಿಯಿಂದ ನೀರು ಸರಬರಾಜು ಮಾಡುವ 24.75 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕುಡಿಯುವ ನೀರಿನ ಯೋಜನೆಗೆ ಇನ್ನೂ 15 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವನ್ನು ಸಚಿವರು ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ ಎಂದು ಅವರು ತಿಳಿಸಿದರು. ಶಾಸಕರ ಪ್ರಮುಖ ಘೋಷಣೆಗಳು ಮತ್ತು ಕನಸುಗಳು. ನೂತನ ತಾಲೂಕು ಕಚೇರಿಗಳು. ಗುರುಮಠಕಲ್ನಲ್ಲಿ ಉಪನೋಂದಣಿ ಕಚೇರಿ, ಪ್ರಜಾಸೌಧ, ಉನ್ನತ ದರ್ಜೆಯ ಆಸ್ಪತ್ರೆ, ಬಿಇಒ ಕಚೇರಿ ಮತ್ತು ಅಗ್ನಿಶಾಮಕ ಠಾಣೆ ಸ್ಥಾಪಿಸುವ ಗುರಿ ಹೊಂದಿರುವುದಾಗಿ ಹೇಳಿದರು. ಪ್ರಜಾಸೌಧ ನಿರ್ಮಾಣ. ಪಟ್ಟಣದಲ್ಲಿ ಅಪರಾಧ ನಿಯಂತ್ರಣಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಪೊಲೀಸ್ ಕ್ವಾರ್ಟರ್ಸ್ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಮೊದಲ ಹಂತದಲ್ಲಿ 8.65 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಪೊಲೀಸ್ ಠಾಣೆ ಸ್ಥಳಾಂತರ. ನಗರದೊಳಗಿನ ಪೊಲೀಸ್ ಠಾಣೆಯನ್ನು ಹೊರವಲಯಕ್ಕೆ ಸ್ಥಳಾಂತರಿಸಿ ಉನ್ನತೀಕರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಜಯಶ್ರೀ ಪಾಟೀಲ್, ಉಪಾಧ್ಯಕ್ಷೆ ರೇಣುಕಾ ಪಡಿಗೆ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. ಗ್ರಾಮ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯ ಪುರಸಭೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ತಹಸೀಲ್ದಾರ್ ಅವರೇ, ತಾಲೂಕು ಪಂಚಾಯತ್ ಇಒ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಅವರೇ, ಸಿಡಿಪಿ ಅವರೇ ಮತ್ತು ಮುನ್ಸಿಪಾಲಿಟಿಯ ಚೀಫ್ ಆಫೀಸರ್ ಅವರೇ, ಜಿಲ್ಲಾ ಅಧ್ಯಕ್ಷರೇ, ಪತ್ರಕರ್ತ ಮಿತ್ರರೇ ಮತ್ತು ಪುರಸಭೆಯ ಉಪಾಧ್ಯಕ್ಷರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪುರಸಭೆಯ ಸದಸ್ಯರೇ ಮತ್ತು ಇಲಾಖೆಯ ಅಧಿಕಾರಿಗಳು, ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಇಲಾಖೆಯ ಅಧಿಕಾರಿಗಳಿರ್ಬೋದು, ಮುನ್ಸಿಪಾಲಿಟಿಯ ಇಲಾಖೆ ಅಧಿಕಾರಿಗಳಿರ್ಬೋದು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿಟಿಯ ಜನರೇ, ಮಾಧ್ಯಮ ಮಿತ್ರರು. ಈ ಕಾಮಗಾರಿಯನ್ನ ನಮ್ಮ ತಂದೆಯವರು MLA ಇರುವಾಗ ರಾಜೀವ್ ಗೌಡರು KUWS ಅಧ್ಯಕ್ಷರಿದ್ದರು. ಆವತ್ತೇ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ಆವತ್ತೇ 25 ಕೋಟಿ ಆಗಿದೆ ಅಂತ ಹೇಳಿದ್ವಿ. ಆದರೆ ನನಗೆ ಅನುದಾನ ಬರಲಿಲ್ಲ. ಹಾಗಾಗಿ ಮೊನ್ನೆ ಸರ್ಕಾರ ಬಂದ ಮೇಲೆ ಮೊನ್ನೆ ಬೈರತಿ ಸುರೇಶ್ ಅವ್ರಿಗೆ ಹೋಗಿ ವಾಸ್ತವಾಂಶನ ತಿಳಿಸಿದ ಮೇಲೆ ಸರ್ಕಾರದ ಗೈಡ್ಲೈನ್ಸ್ನಾಗ ಎಲ್ಲಾ ಕ್ಷೇತ್ರಗಳಿಗೂ ಮೊದಲನೇ ಹಂತ, ಎರಡನೇ ಹಂತದಾಗ, ಮೊದಲನೇ ಹಂತದಾಗ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ತಗೋಬೇಕು, ಎರಡನೇ ಹಂತದಾಗ ತಾಲೂಕಾ ಕೇಂದ್ರಗಳನ್ನ ತಗೋಬೇಕಂತ ಸರ್ಕಾರ ಆದೇಶ ಇತ್ತು. ಈ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಇದು. ಈ ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ 50%, 40% ಸ್ಟೇಟ್ ಗೌರ್ಮೆಂಟ್, 10% ನಿಮ್ಮ ಮುನ್ಸಿಪಾಲಿಟಿ. ಕಳಿಸಲನೇ ಆಗಿ ಈಗಾಗಲೇ ಕೆಲಸ ಹೆಚ್ಚು ಕಡಿಮೆ ಮುಗಿಬೇಕಾಗಿತ್ತು. ಸರ್ಕಾರದಾಗ ಸಹಜವಾಗಿ ಇಂಥವೆಲ್ಲ ಪ್ರಕ್ರಿಯೆಗಳು ನಡೀತವೆ. ನಾವು ಹೋಗಿ ಮಂತ್ರಿಗಳಿಗೆ ಮತ್ತು ವಿಶೇಷವಾಗಿ ನಾನು ಇಬ್ಬರನ್ನ ಈ ಒಂದು ಇದಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಂದು ಮಾನ್ಯ ಮಂತ್ರಿಗಳು ಸುರೇಶ್ ಬೈರತಿ ಅವರಿಗೆ, ಮತ್ತು ಎರಡನೇದು ಏನಪ್ಪ ಅಂದ್ರೆ ಇಲ್ಲೇ ಸೆಕ್ರೆಟರಿ ಆಗಿದ್ರು, ಈಗ ಡೆಲ್ಲಿಗೆ ಹೋಗಿದ್ದಾರೆ, ಅಜಯ್ ನಾಗಭೂಷಣ್ ಅವರು ಇದ್ರ ಬಗ್ಗೆ ಸುದೀರ್ಘವಾಗಿ ಮಾನ್ಯ ಮಂತ್ರಿಗಳಿಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ, ಇಲ್ಲ ಗುರುಮಿಟ್ಕಲ್ಲನ್ನ ಯಾವ ಉದ್ದೇಶಕ್ಕೆ ಬಿಟ್ಟಿದ್ದಾರೆ ಬಿಡೇಬಾರದು. ಇಲಾಖೆದಾಗ ಇದು ಪ್ರತಿಯೊಂದು ಮನೆಗೆ ನೀರು ಬರಲೇಬೇಕು. ಯಾಕಂದ್ರೆ ಇವತ್ತು ಯಾವ ತರ ಗ್ರಾಮೀಣ ಪ್ರದೇಶದಲ್ಲಿ JJM ಇದೆ, ಆ ತರ ಸಿಟಿದಾಗ ಮಾಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಆದ್ರೂ ಕಾರಣಾಂತರದಿಂದ ಬಿಟ್ಟಾಗ ಮನೆ ಅಧಿಕಾರಿಗಳು ಮಂತ್ರಿಗಳಿಗೆ ಮನವರಿಕೆ ಮಾಡಿದ್ವಿ. ನಾವು 25 ಕೋಟಿಯನ್ನ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದಿದೆ. ಪ್ಲಸ್ ಇಲ್ಲಿ ಒಂದು 5 ಲಕ್ಷ ರೂಪಾಯಿದು OST ಟ್ಯಾಂಕ್
ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮತ್ತೆ ಬಹಳ ಸಲ ನಮ್ಮ ಚೀಫ್ ಆಫೀಸರ್ ಅವರು ಮಂತ್ರಿಗಳಿಗೆ ನಮ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಿರ್ತಾರೆ, ನಾವೇ ಮೇಂಟೈನ್ ಮಾಡ್ಲಕತ್ತೀವಿ, ಮೋಟ್ರ್ಗಳೆಲ್ಲ ಸುಡ್ತಾ ಇವೆ ಅಂತ ತಿಳ್ಕೊಂಡು. ಹಾಗಾಗಿ ಇಲಾಖಾದವರು ಜವಾಬ್ದಾರಿ ಮಾಡಿವಿ ಮತ್ತು ಎಸ್ಟಿಮೇಟ್ ತಗೊಂಡಿವಿ. ಎಲ್ಲೆಲ್ಲಿ ಕುಡಿಯೋ ನೀರು ಸಿಟಿಗೆ ಬರ್ತದ ಮತ್ತು ಮಧ್ಯದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬರ್ತದೆ ಎಲ್ಲ ಹೊಸ ಮೋಟರ್ಗಳನ್ನ ಕೂಡಿಸ್ಲಕ್ಕ ಈಗಾಗಲೇ ಅಧಿಕಾರಿಗಳಿಗೆ ಹೇಳಿ ಮತ್ತು ಅವರು ಎಸ್ಟಿಮೇಟಿನಾಗೂ ಆಡ್ ಮಾಡ್ಕೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕ ಮನೆಗೂ ಸಹ ನೀರನ್ನ ಒದಗಿಸ್ತಕ್ಕಂತ ಕೆಲಸದ್ದು ಇದು ಉದ್ದೇಶ. ಅಮೃತ 2 ಅಂತ ತಿಳ್ಕೊಂಡು ಇದರಲ್ಲಿ ಏನಾಗಿದೆ, ಈಗ 25 ಕೋಟಿ ಅನುದಾನನ್ನ ಸರ್ಕಾರ ಒದಗಿಸಲಾಗಿದೆ. ಈ 25 ಕೋಟಿ ತರಬೇಕಾದ್ರೆ ನಮಗ್ ಗೊತ್ತಿಲ್ಲ ಹೆಂಗ್ ತಂದಿದ್ದೀವಿ 25 ಕೋಟಿ ಅಂತ. ಈಗೇನಾಗಿದೆ, ನಾನು ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಮತ್ತೀಗಾಗಲೇ ಕಾಂಟ್ರಾಕ್ಟರ್ಗೂ ಯಾವ್ದು ಏಜೆನ್ಸಿ ಸರ್ ಇದು HLC ಏಜೆನ್ಸಿಗೇನೋ ನಿಮ್ಗೆ ಆಗಿರ್ತಕ್ಕಂಥದ್ದು ಇದೆ. ಇದೇನಾಗಿದೆ, ಈಗಾಗಲೇ ನಾವು ಅಧಿಕಾರಿಗಳು, ಚೀಫ್ ಇಂಜಿನಿಯರು, ಸೆಕ್ರೆಟರಿ ಲೆವೆಲ್, ಮಂತ್ರಿಗಳ ಲೆವೆಲ್ ಈಗಾಗಲೇ ಇದೊಂದು ಸಭೆ ಆಗಿದೆ ಬೆಂಗಳೂರಲ್ಲಿ. ನಮಗ್ ಕೊಟ್ಟಿರ್ತಕ್ಕಂಥ 25 ಕೋಟಿ ಅನುದಾನ ಸಾಲಲ್ಲ. ಹಾಗಾಗಿ ನಾವು ಸುಮಾರು ಸಲ ಮಂತ್ರಿಗಳಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ವಿ, ನೋಡಿ ನೀವು ಕೊಟ್ಟಿರ್ತಕ್ಕಂಥ ಅನುದಾನನ ಕೊಟ್ಟಿರಿ, ಇಲ್ಲ ಅಂತ ನಾನೇನು ಅನ್ನಂಗಿಲ್ಲ, ಅದಕ್ಕೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಆದ್ರೆ ಅನುದಾನ ಸಾಲ, ಅದಕ್ಕೆ ನಾವು ಮಂತ್ರಿಗಳ ಹತ್ರ ಸುಮಾರು ಒಂದು 5-6 ಸಲ ಹೋಗಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ ಪ್ರಯುಕ್ತ ಇವತ್ತು ಬೆಳಗ್ಗೆ ಮೊನ್ನೆ ಮಂತ್ರಿಗಳಿಗೆ ನಾನು ಫೋನ್ ಮಾಡಿದ್ದೆ, ನಿನ್ನೆನೂ ಫೋನ್ ಮಾಡಿದ್ದೆ, ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದೆ. ಶುಭವಾಗಲಿ ಸಹೋದರ, ಇನ್ನು 15ರಿಂದ 20 ಕೋಟಿಗೇನೋ ಅಧಿಕಾರಿಗಳ ಎಸ್ಟಿಮೇಟ್ ಕಾಪಿಯನ್ನು ಕೊಟ್ಟಿದ್ದಾರೆ, ಅದನ್ನೂ ನಾನು ಅನುದಾನ ಕೊಡ್ತೀನಂತ ಮಾನ್ಯ ಮಂತ್ರಿಗಳು ಬೆಳಗ್ಗೆ ಫೋನ್ ಮಾಡಿ ತಿಳಿಸಿರ್ತಕ್ಕಂಥದ್ದಿದೆ. ಈಗೇನಾಗಿದೆ, ಇದು ಇಲ್ಲಿಂದ ಮಷಿನ್ಗಳು ಮಾಡಬೇಕು, ಪೈಪ್ ಲೈನ್ ಮಾಡಬೇಕು, ಮನೆ ಮನೆಗೆ ನಳ ಕೊಡಬೇಕು. 2,000 ನಳಗಳಿಗೆ ಈಗ ಕೊಡ್ತಕ್ಕಂಥ ಅನುದಾನ ಸಾಲುತ್ತೆ. ಇನ್ನು 3,000 ನಳಗಳಿಗೆ ಅನುದಾನ ಬೇಕಾಗ್ತದೆ. ಆ ನಿಟ್ಟಿನಾಗ ಯಾವುದೇ ಕಾರಣಕ್ಕೂ ಪ್ಲಾನ್ ಹಂಗ ಇಟ್ಕೊಂಡಿವಿ ನಾವು. ಮುಂದಿನ 2055ನೇ ಇಸ್ವಿವರೆಗೂ ಜನಸಂಖ್ಯೆ ಅಲ್ಲಿವರೆಗೂ ಎಷ್ಟಾಗುತ್ತೆ ಅದರದ್ದು ಒಂದು ಆಧಾರದ ಮೇಲೆ ನಾವು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದಿದೆ. ಮತ್ತು ಮಾನ್ಯ ಮಂತ್ರಿಗಳು ಈಗಾಗಲೇ ನಮಗೆ ಮಾತು ಕೊಟ್ಟಾರೆ ಮತ್ತು ಅಧಿಕಾರಿಗಳಿಂದ ಎಲ್ಲ ವರದಿಗಳನ್ನು ತರಿಸ್ಕೊಂಡಿದ್ದಾರೆ. ಇನ್ನೂ 15ರಿಂದ 20 ಕೋಟಿ ಏನೋ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಮಾನ್ಯ ಮಂತ್ರಿಗಳು ಅದಕ್ಕೆ ಮಾತು ಕೊಟ್ಟಿದ್ದಾರೆ, ಮಾಡ್ತಾರೆ ಎಂಬ ವಿಶ್ವಾಸ ಇದೆ. ಈ ವೇದಿಕೆ ಮುಖಾಂತರ ಇಡೀ ನಮ್ಮ ಜನಪ್ರತಿನಿಧಿಗಳಿರ್ಬೋದು ಮತ್ತು ಪಟ್ಟಣದ ಎಲ್ಲ ಜನತೆ ಪರವಾಗಿ ಮಾನ್ಯ ಮಂತ್ರಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದಿಷ್ಟೇ, ಕೆಲಸ ಕ್ವಾಲಿಟಿಲಿಂದ ಆಗಬೇಕು, ಫಾಸ್ಟ್ ಆಗಬೇಕು. ಈಗ ಎಲ್ಲೋ ನಾವು ಪೂಜೆ ಮಾಡ್ಕೊಂಡ ಬಿಟ್ಟು 6 ತಿಂಗಳು ವರ್ಷ ಗಟ್ಟಲೆ ಈಗ ನೋಡಿ OHT ಅಂತಂದ್ರೆ ಆಗಿ ಟೆಂಡರ್ ನಮ್ಮ ತಂದೆ ಇರುವಾಗ ಟೆಂಡರ್ ಆಗಿ ಲೆಟರ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು OHT ಆಗಿಲ್ಲ, 5 ಲಕ್ಷ ಲೀಟರ್ದು ಕೆಲಸಗಳು ಸ್ವಲ್ಪ ಅಧಿಕಾರಿಗಳ ಮಟ್ಟದಲ್ಲಿ ಸ್ವಲ್ಪ ಬೇಗ ಆಗಬೇಕು. ಮೊನ್ನೆ ಕಾಂಟ್ರಾಕ್ಟರ್ ಒಳ್ಳೆ ನಾವು ದುಡ್ಡು ತಗೊಂಬಂದಿವಪ್ಪ ಇನ್ನೊಂದು ಒಳ್ಳೆ ಕೆಲಸ ಮಾಡ್ರಿ. ಆಮೇಲೆ ಇಲ್ಲಿ ಕೂತಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರಿಗೆ, ಗೌರವಾನ್ವಿತ ಸದಸ್ಯರಿಗೆ, ಪುರಸಭೆ ನಮ್ಗೆಲ್ಲರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದೈತೆ, ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಮತ್ತು ಜೊತೆಯಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ತಾವೆಲ್ಲರೂ ಮುಂದೆ ನಿಂತು ಕಾಳಜಿ ವಹಿಸಿ ಕ್ವಾಲಿಟಿಲಿಂದ ಮಾಡಬೇಕು ಮತ್ತು ಬೇಗ ಮಾಡಬೇಕು. ಅದಕ್ಕೆ ನಿಮ್ ಸಹಕಾರ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ದೆಲ್ಲ ಸಹಕಾರ ಇರ್ತದಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಇಲಾಖಾದವರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ವಿಶೇಷವಾಗಿ ಪುರಸಭೆಯ ಅಧಿಕಾರಿಗಳಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಕೆಲವು ವಿಷಯಗಳನ್ನ ಮೊನ್ನೆ ಈಗಾಗಲೇ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿ ಹೋದ್ರೆ 50 ಬೆಡ್ 50 ಬೆಡ್ ಆಸ್ಪತ್ರೆಯನ್ನ ಟೆಂಡರ್ ಆಗಿರ್ತಕ್ಕಂಥದ್ದಿದೆ. ಅದನ್ನ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಇನ್ನು ನಮ್ಮಲ್ಲಿ ರಿಂಗ್ ರೋಡಿಗೆ ನಾವು ಮಾನ್ಯ ಮಂತ್ರಿಗಳಿಗೆ ಪ್ರಸ್ತಾಪವನ್ನ ಸಲ್ಲಿಸಿದ ಪ್ರಯುಕ್ತ ಈಗಾಗಲೇ ಏಜೆನ್ಸಿಗೆ 25 ಲಕ್ಷ ರೂಪಾಯಿ ಕೊಟ್ಟು ಏಜೆನ್ಸಿ ಫಿಕ್ಸ್ ಮಾಡಿ ಸರ್ವೆ ಮಾಡಿದ್ದಾರೆ. ಆ ಸರ್ವೆದು ಅಮೌಂಟ್ ಎಷ್ಟಾಗ್ತದಂತ ಮೊನ್ನೆ ಏನೋ ಇಲ್ಲಿ ಯಾವುದೋ ರಾಯಚೂರಿಗೆ ಹೋಗುವಾಗ ಅಧಿಕಾರಿಗಳಿಗೇನು ಮಂತ್ರಿಗಳು ಫೋನ್ ಮಾಡಿ ಕೇಳಿದ್ದಾರೆ. ಒಂದು ಬೈಪಾಸ್ ರೋಡು ಕೊಡೋದಕ್ಕೆ ನನ್ನ ಅವಧಿಯಲ್ಲಿ ಕೊಡ್ತೀವಿ ಅಂತ ತಿಳ್ಕೊಂಡು ಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಆ ನಿಟ್ಟಿನಾಗ ಕೆಲಸ ಮಾಡೋದಿದೆ ಮತ್ತು ಬಹಳ ದಿವಸಗಳಿಂದ ಎಲ್ಲ ಮುನ್ಸಿಪಾಲಿಟಿ ಅಧ್ಯಕ್ಷರು ಇರ್ಬೋದು, ಸದಸ್ಯರು ಇರ್ಬೋದು, ಹಿಂದಿನವರು ಇರ್ಬೋದು, ಈಗಿನವರು ಇರ್ಬೋದು, ಮುಖಂಡರಿರ್ಬೋದು, ಬಹುತೇಕ ಪ್ರಜಾಸೌಧಕ್ಕೆ ಇಡೀ ಗುರುಬಿಟ್ಕಲ್ ತಿರುಗಿಸಿದ್ರು. ನಮ್ಮಪ್ಪಗೆ 5 ವರ್ಷ ಜಾಗ ಕೊಡ್ಲಿಲ್ಲ. ಇಡೀ ಗುರುಬಿಟ್ಕಲ್ ತಿರುಗಿಸಿದ್ರೆ ಜಾಗನೇ ಕೊಡ್ಲಿಲ್ಲ.
ಇವಾಗ ಆ ಪ್ರಜಾಸೌಧಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಬಹಳ ಮುತುವರ್ಜಿ ವಹಿಸಿ ಇಡೀ 224 ಕ್ಷೇತ್ರದ ಪ್ರಜಾಸೌಧಗಳು ಎಲ್ಲ ಊರವರ ಕಟ್ಟ್ಯಾರ. ಜನಗಳಿಗೆ ಅನುಕೂಲ ಆಗಬೇಕು, ಕಾಲ್ನಡಿಗೆಯಲ್ಲಿ ಬಂದು ಸಹ ಅವರಿಗೆಲ್ಲ ಅಧಿಕಾರ ವರ್ಗಗಳು ಸಿಗಬೇಕು, ಆಫೀಸ್ಗಳು ಸಿಗಬೇಕೆಂಬ ನಿಟ್ಟಿನಾಗ ಈಗ ನಾವು ಓಲ್ಡ್ ಪೊಲೀಸ್ ಕ್ವಾರ್ಟರ್ಸ್ ಏನಿದೆ ಆ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ 8,60,00,000 ಈಗಾಗಲೇ ಟೆಂಡರ್ ಹಾಕಿ ದುಡ್ಡು ಬೇಕಾದ್ರೂ ಮಂತ್ರಿಗಳು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅದು ಸಹ ನಿನ್ನೆ ಎಲ್ಲಾ ಪ್ರಜಾಸೌಧಗಳು ಭೂಮಿ ಪೂಜೆಯನ್ನ ನಿನ್ನೆ ಮುಖ್ಯಮಂತ್ರಿಗಳು ರಾಯಚೂರಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಆ ಕೆಲಸನೂ ಆದಷ್ಟು ಬೇಗ ಮಾಡ್ತದೆ. ಮಾನ್ಯ ಗೃಹ ಮಂತ್ರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿರ್ತಕ್ಕಂಥದ್ದಿದೆ. ಪೊಲೀಸ್ ಸ್ಟೇಷನ್ ಊರು ಒಳಗಡೆ ಆಗಿದೆ, ಸ್ವಲ್ಪ ಹೊರಗಡೆ ಮಾಡಬೇಕು, ಪ್ಲಸ್ ಎಲ್ಲಾ ಇಲಾಖಾದವರಿಗೆ ಕ್ವಾರ್ಟರ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥದ್ದಿದೆ. ಆ ಪ್ರಸ್ತಾವನೆಯನ್ನ ಸಲ್ಲಿಸಿ ಅಂತ ತಿಳ್ಕೊಂಡು ಇಲಾಖೆಗೆ ಈಗಾಗಲೇ ಗೃಹ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಕಳೆದ ವಾರ ಕೃಷ್ಣ ಬೈರೇಗೌಡರಿಗೆ ಕಂದಾಯ ಮಂತ್ರಿಗಳಿಗೆ ಹೋಗಿ ಮನವಿ ಮಾಡಿ ಬಂದಿರತಕ್ಕಂಥದ್ದಿದೆ. ತಮ್ಮ ಅವಧಿಯಲ್ಲಿ ಒಂದು ಸಬ್ ರಿಜಿಸ್ಟರ್ ಕಚೇರಿಯನ್ನ ಗುರುಮಿಟ್ಕಲ್ಗೆ ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ ಈ ಭಾಗದ ಜನಕ್ಕೆ. ಯಾಕಂದ್ರೆ ಯಾದಗಿರಿ ಸಬ್ ರಿಜಿಸ್ಟರ್ ಆಫೀಸು 80%ಕ್ಕೂ ಹೆಚ್ಚು ನಾವು ಗುರುಮಿಟ್ಕಲ್ ಮತಕ್ಷೇತ್ರದವರಿಗೆ ಹೋಗ್ತಕ್ಕಂಥದ್ದಿದೆ ಅಂತ ಅವ್ರಿಗೊಂದು ಮ್ಯಾಪ್ ಹಾಕಿ ಕೊಟ್ಟು ಬಂದಿದ್ದೀವಿ. ಅದನ್ನ ನಾನು FDಗೆ ಕಳಿಸ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದು. ಒಂದು ಮಾನ್ಯ ಈಗಾಗಲೇ ಮಧು ಬಂಗಾರಪ್ಪ ಅವರಿಗೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿರ್ತಕ್ಕಂಥದ್ದು ಒಂದು BO ಆಫೀಸ್. ಇವು ಸ್ವಲ್ಪ ಸಬ್ ರಿಜಿಸ್ಟರ್ ಆಫೀಸು, BO ಆಫೀಸು, ಪೊಲೀಸ್ ಸ್ಟೇಷನ್, ಕುಡಿಯ ನೀರಾಗಲಿ, ಪ್ರಜಾಸೌಧ ಆಗಲಿ, 50 ಬೆಡ್ ಹಾಸ್ಪಿಟಲ್ಗಳಾಗಲಿ, ಇದೆಲ್ಲ ಆದ್ರೆ ಸ್ವಲ್ಪ ಈ ಭಾಗದ ಜನಗಳಿಗೆ ಒಂದಿಷ್ಟು ಅನುಕೂಲ ಆಗ್ತದೆ ಒಂದು ನನ್ನ ಕನಸಾಗಿರ್ತಕ್ಕಂಥದ್ದಿದೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಮುಂದಿನ ಇದೇ ರೀತಿಯಲ್ಲಿ ಸಹಕಾರ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ ಮತ್ತೊಮ್ಮೆ ಇಲಾಖಾದವರಿಗೂ ಮತ್ತು ಕಾಂಟ್ರಾಕ್ಟರ್ದವರಿಗೂ ಈ ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಮಾಡಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಅನುದಾನದ ಕೊರತೆ ಇಲ್ಲಾರ್ದಂಗ ನೀಗಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ನೀವೊಂದು ಒಳ್ಳೆ ಕ್ವಾಲಿಟಿಯಿಂದ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ನಡೆದಿರ್ತಕ್ಕಂಥ ತಮ್ಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮಿಸ್ತೀನಿ. ನಮಸ್ಕಾರ.